ಇವತ್ತು ನಮ್ಮ ಮನೆ ಹತ್ರನೇ ಇರುವಂತಹ ಗಂಗೇಶ್ವರ ಮಂದಿರನ ನಾವು ತೋರಿಸ್ತಾ ಇದ್ದೀವಿ. ನೋಡಿ, ಕಲ್ಯಾಣಿಯ ಒಳಗಡೆ ಇರುವಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲ್ಯಾಣಿಯ ಒಳಗಡೆ ಗಂಗೇಶ್ವರ ಮಂದಿರ ಇರುವಂಥದ್ದು. ಗಂಗೇಶ್ವರ ಅಂದರೆ ಶಿವನ ಮಂದಿರ ಇರುವಂಥದ್ದು. ಪಾರ್ಕ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ, ತುಂಬ ವಿಶಾಲವಾಗೂ ಕೂಡ ಇದೆ. ನಮ್ಮ ಮನೆಗೆ ಸುಮಾರು ಒಂದು 10 ಕಿಲೋಮೀಟ್ರ್ ಆಗ್ಬೋದೇನೋ ಅಷ್ಟೇ, ಅಷ್ಟು ಹತ್ರದಲ್ಲಿರುವಂಥದ್ದು ಈ ದೇವಸ್ಥಾನ. ಕಲ್ಯಾಣಿನೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಶುದ್ಧವಾಗಿದೆ. ಅದ್ರ ಪಕ್ಕದಲ್ಲೇ ನಮಗೆ ದುರ್ಗಾದೇವಿಯ ಒಂದು ದೇವಸ್ಥಾನ ಅಂದರೆ ದುರ್ಗಾದೇವಿಯ ಗರ್ಭಗುಡಿಯೂ ಕೂಡ ನಾವಿಲ್ಲಿ ನೋಡ್ಬೋದು. ಆ ದೇವಿಯನ್ನು ಗ್ಲಾಸಿನ ಒಳಗಡೆ ಇಟ್ಟಿರುವಂಥದ್ದು. ಇಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಹೂವದ ಸೌಲಭ್ಯ ಇಲ್ದಿರೋದ್ರಿಂದ ಎಲ್ಲರೂ ಕೂಡ ಇಲ್ಲಿ ಚೆಂಡು ಹೂವನ್ನೇ ಇಲ್ಲಿ ಯೂಸ್ ಮಾಡೋವಂಥದ್ದು ದೇವರಿಗೆ. ಅದು ನೋಡಿ, ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ. ಪಕ್ಕದಲ್ಲಿ ನೋಡಿ ನಮಗೆ ಹನುಮಾನನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಪಕ್ಕದಲ್ಲೇ ಇದೆ ಹನುಮಾನ್ ಗುಡಿಯನ್ನು, ಅದನ್ನು ಕೂಡ ಆಮೇಲೆ ತೋರಿಸ್ತೀವಿ. ಇಲ್ಲಿ ಕಲ್ಯಾಣಿ ಒಳಗಡೆ ಹಲವಾರು ಥರದ ಮೀನುಗಳನ್ನು ನಾವು ನೋಡ್ಬೋದು. ಮತ್ತು ಆಮೆನೂ ಕೂಡ ಇತ್ತು. ನಾವು ಲಾಸ್ಟ್ ಸರಿ ಬಂದಾಗ ಆಮೆ ನೋಡಿದ್ವಿ, ಅದನ್ನೇ ಹುಡುಕ್ತಾ ಇದ್ವಿ. ಆಮೆ ಸಿಗಲಿಲ್ಲ, ನಮಗೆ ಕಾಣಿಸ್ಲೇ ಇಲ್ಲ ಈ ಸರಿ. ಆದರೆ ಮೀನುಗಳು ಮಾತ್ರ ಸುಮಾರು ಕಾಣಿಸಿದ್ವು. ಕಲರ್ ಮೀನು, ವೈಟು, ಆರೆಂಜು, ಎಲ್ಲ ಥರದ ಮೀನು, ಬ್ಲ್ಯಾಕು, ಆರೆಂಜು ಮತ್ತು ವೈಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಅದಕ್ಕೆ ನಾವು ಎಲ್ಲನೂ ಕೂಡ ಪೂರಿಯನ್ನು ಹಾಕ್ತಾಯಿದ್ವಿ ತಿನ್ನೋದಕ್ಕೆ ಬರಲಿ ಅಂತ. ಆಮೆಯನ್ನು ಹುಡುಕ್ತಾ ಇದ್ವಿ, ಆದರೆ ಆಮೆ ನಮಗೆಲ್ಲೂ ಕಾಣಿಸ್ಲೇ ಇಲ್ಲ. ಯಾಕೋ ಈ ಸರಿ ನಮ್ಮ ಮೇಲೆ ಏನಾದರೂ ಕೋಪ ಮಾಡ್ಕೊಂಡಿದೆಯೇನೋ ಗೊತ್ತಿಲ್ಲ. ಸುಮಾರು ಆಮೆಗಳಿದ್ವು ಲಾಸ್ಟ್ ಸರಿ ನಾವು ಹೋದಾಗ. ಇಷ್ಟೊಂದು ಆಮೆ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಏನೋ ಗೊತ್ತಿಲ್ಲ. ಇವತ್ತು ಆಮೆಯನ್ನು ನಾವು ನೋಡೋಕ್ಕಾಗಲಿಲ್ಲ, ಆದರೆ ಮೀನನ್ನು ಮಾತ್ರ ನೋಡಿದ್ವಿ. ನೋಡಿ, ವೈಟು ಮತ್ತು ಆರೆಂಜು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆ ಅಂತೇಳಿ. ನೋಡಿ ಬ್ಲ್ಯಾಕ್ ಇವಾಗ ಜಾಸ್ತಿ ಪೂರಿ ಹಾಕಿದ್ದಕ್ಕೆ ಜಾಸ್ತಿ ಮೀನುಗಳು ಮೇಲೆಗೆ ಬರ್ತಾ ಇದೆ. ನೋಡಿ ಆರೆಂಜ್, ಇಲ್ಲಿ ಆರೆಂಜ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ವೈಟ್ ನೋಡಿ, ವೈಟ್ ಆರೆಂಜ್ ಎರಡು ಪಕ್ಕದಲ್ಲಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಲ್ಯಾಣಿ ಒಳಗಡೆ ಸುಮಾರು ಮೀನುಗಳನ್ನು ನಾವು ನೋಡ್ಬೋದು. ಇಲ್ಲಿ ಗಂಗೇಶ್ವರ ದೇವಸ್ಥಾನ ಇದು. ಇಲ್ಲಿ ನೋಡಿ ಗಂಗೇಶ್ವರನ ಒಂದು ಗರ್ಭಗುಡಿ ಇದು. ನಾವಿಲ್ಲಿ ವಾಪಸ್ ಬರ್ತಾ ಇರೋವಂಥದ್ದು ನೀವು ಕೂಡ ಇಲ್ಲಿ ನೋಡ್ಬೋದು. ಮೀನನ್ನು ನೋಡೋದಕ್ಕೆ ಬರ್ತಾ ಇರೋವಂಥದ್ದು. ಆಮೇಲೆ ನಾವು ಗರ್ಭಗುಡಿಯ ಒಳಗಡೆ ಹೋಗ್ತೀವಿ ಮೀನನ್ನು ನೋಡೋದಕ್ಕೆ ಅಂಥೇಳಿ. ನಾವು ಆ ಕಡೆ ನೋಡ್ತಾ ಇದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಿ ಮೀನು ಆಗಲಿ, ಬರೋವಂಥ ದಾರಿ ಆಗಲಿ ಎಷ್ಟು ಚೆನ್ನಾಗಿದೆ. ಇದೇ ಥರನೇ ನಮಗಿಲ್ಲಿ ಗಜಿಯ ಮಂದಿರ ಇದೆ, ಅಲ್ಲಿ ಸಮುದ್ರದ ಒಳಗಡೆ ಗಜಿಯ ಮಂದಿರ ಇರುವಂಥದ್ದು. ಅದು ಕೂಡ ತುಂಬ ಚೆನ್ನಾಗಿದೆ. ಯಾವಾಗಾದರೂ ಹೋದರೆ ಖಂಡಿತವಾಗ್ಲೂ ನಿಮಗೆ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡು ತೋರಿಸ್ತೀವಿ. ಅಲ್ಲಿ ಅಮೃತ ಶಿಲೆಯಲ್ಲಿ ಇರುವಂಥದ್ದು ದೇವಿ, ಅದು ತುಂಬ ಚೆನ್ನಾಗಿದೆ. ಒಂದು ನದಿಯ ಒಳಗಡೆ ಇರುವಂಥದ್ದು, ತುಂಬ ಬೆಟ್ಟದ ಮೇಲೆ ಇರುವಂಥದ್ದು ಗಜಿಯ ಮಂದಿರ. ಅಲ್ಲಿ ಕೂಡ ನಿಮಗೆ ಇದೇ ಥರನೇ ಒಂದು ಬ್ರಿಡ್ಜ್ ಇದೆ, ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಇಲ್ಲಿ ಉತ್ತರಾಖಂಡಲ್ಲಿ ನಾನಾ ರೀತಿಯ ದೇವಸ್ಥಾನ, ತುಂಬ ಅದ್ಭುತವಾಗಿರುವಂಥ ದೇವಸ್ಥಾನಗಳನ್ನು ನಾವಿಲ್ಲಿ ನೋಡ್ಬೋದು. ಆದರೆ ನಮಗೆ ಸಮಯ ಆಗೋದಿಲ್ಲ ಅಲ್ಲೆಲ್ಲ ಹೋಗೋದಕ್ಕೆ. ಯಾವಾಗಾದರೂ ಸಮಯ ಇದ್ದಾಗ, ಹಬ್ಬ ಹರಿದಿನ ಇದ್ದಾಗ ನಾವು ಹೋಗುವಂಥದ್ದು ಅಷ್ಟೇ. ಯಾಕೆಂದರೆ ಕೆಲಸನೇ ಆಗುತ್ತಲ್ವ, ಇಷ್ಟೊಟ್ಟದ್ದು ಕೆಲಸ ಆಗುತ್ತೆ. ಮತ್ತು ನಿಮಗೆ ಟೈಮ್ ಕರೆಕ್ಟಾಗಿ ನಾವು ಲಿಂಕನ್ನು ಓಪನ್ ಮಾಡಬೇಕಾಗುತ್ತೆ. ಇವೆಲ್ಲ ಕೆಲಸ ಇರೋದ್ರಿಂದ ಹಬ್ಬಗಳಲ್ಲಂತೂ ಖಂಡಿತ ನಾವು ದೇವಸ್ಥಾನಕ್ಕೆ ಹೋಗೋದಂತೂ ನಾವು ಮಿಸ್ ಮಾಡೋದಿಲ್ಲ. ನಮ್ಮ ಯಜಮಾನ್ರು ಮಾತ್ರ ವಾರಕ್ಕೆ ಒಂದು ಸರಿ ಆದರೂ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತಾರೆ. ನಾನಂತೂ ಹಬ್ಬದಲ್ಲಿ ಮಾತ್ರ ಮಿಸ್ ಮಾಡೋದಿಲ್ಲ ದೇವಸ್ಥಾನಕ್ಕೆ ಹೋಗುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಹನುಮಂತನ ದೇವಸ್ಥಾನ ಇದೆ. ಹನುಮಂತನ ದೇವಸ್ಥಾನ ಇಲ್ಲಿ ನೋಡಿ, ಯಾರೋ ಕೈ ಮುಕ್ಕೊಂಡು ಬರ್ತಾ ಇದ್ದಾರೆ. ಹನುಮಂತನ ದೇವಸ್ಥಾನ ನೋಡಿ, ಇಲ್ಲಿ ಸುಮಾರು ಕಡೆ ಹನುಮಂತನ ದೇವಸ್ಥಾನಗಳನ್ನು ನಾವು ನೋಡಬಹುದು. ರುದ್ರಪುರಲ್ಲಿ, ಉತ್ತರಾಖಂಡ್ ರುದ್ರಪುರ ಅಂತ ನೀವು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿ ಈ ಕಡೆ ಏನಾದರೂ ಬಂದರೆ ಈ ದೇವಸ್ಥಾನಕ್ಕೆ ಒಂದು ಸರಿ ಭೇಟಿ ನೀಡಿ. ತುಂಬಾ ಚೆನ್ನಾಗಿದೆ. ಕಲ್ಯಾಣಿ ಒಳಗಡೆ ನಾವು ದೇವಸ್ಥಾನವನ್ನು ನೋಡೋದೇ ಒಂದು ಅದ್ಭುತ ಅಂತ ಅನಿಸುತ್ತಲ್ವ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಏನಾದರೂ ಫಂಕ್ಷನ್ ಆ ಥರ ಏನೋ ಆದಾಗ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಇರುತ್ತೆ. ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ ನೋಡಿ. ಪಕ್ಕದಲ್ಲಿ ಡಿಸೈನ್ ಇಟ್ಟಿದ್ದಾರಲ್ವ, ಅಲ್ಲೆಲ್ಲನೂ ಕೂಡ ನೀರು ಬರೋವಂಥದ್ದು ಡಿಸೈನ್ ಏನಾದರೂ ಮಾಡ್ತಾ ಇರ್ತಾರೆ, ಅದರಲ್ಲೇ ನಾವು ನೋಡ್ಬೋದು. ನೋಡಿ, ಮೀನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನೇ ನಾವು ಆಗ್ಲಿಂದನೂ ಕೂಡ ನೋಡ್ತಾ ಇದ್ವಿ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಇಲ್ಲಿ ನೋಡಿ, ಇಲ್ಲೆಲ್ಲನೂ ಕೂಡ ಏನಾದರೂ ಸ್ಪೆಷಲಾಗಿ ಏನಾದರೂ ಪೂಜೆ ಆ ಥರ ಇದ್ದಾಗ ಲೈಟ್ ಅರೇಂಜ್ಮೆಂಟ್ ಎಲ್ಲ ಕೂಡ ಮಾಡ್ತಾರೆ. ನಮಗೆ ಹತ್ರ ಇರೋದ್ರಿಂದ ವಾರಕ್ಕೊಂದು ಸರಿ ಆದರೂ ನಾವು ಬರ್ತಾ ಇರ್ತೀವಿ ಇಲ್ಲಿಗೆ. ನೀವು ಯಾವಾಗೋ ಒಂದು ಸರಿ ಬರೋದ್ರಿಂದ ಉತ್ತರಾಖಂಡ್ ರುದ್ರಪುರ ಅಂತ ಹೊಡೀರಿ. ಅಲ್ಲಿ ಹೊಡೆದು ಗಂಗೇಶ್ವರ ಮಂದಿರ ಅಂತ ಹೊಡೆದ್ರೆ ನಿಮಗೆ ಗೂಗಲಲ್ಲಿ ನಿಮಗೆ ಈಸಿಯಾಗಿ ಸಿಗೋವಂಥದ್ದು. ನೋಡಿ ಎಷ್ಟೊಂದಿದೆ ಅಂತ, ಮೀನುಗಳು ಸುಮಾರಿದೆ.
ಸುಮಾರು ಅಂದರೆ ಇಲ್ಲಿ ನಾವು ಸ್ವಲ್ಪ ಈ ಕಡೆ ಪುರಿಯನ್ನು ಹಾಕ್ತಿರೋಕ್ಕೆ ಈ ಕಡೆ ಬಂದಿದೆ. ಆ ಕಡೆ ಎಲ್ಲ ಸುಮಾರು ಜನ ಹಾಕ್ತಾಯಿದ್ದಾರೆ ಪುರಿಗಳನ್ನು. ಆ ಕಡೆ ಎಲ್ಲ ಹೋಗ್ಬಿಟ್ಟಿದ್ದಾವೆ ಮೀನುಗಳು. ನೋಡಿ ಈ ಥರ ಇದೆ ಗರ್ಭಗುಡಿಯ ಒಳಗಡೆ ಹೋಗೋದಕ್ಕೆ ಮುಂಚೆ ಈ ಥರ ಡಿಸೈನ್ಸ್ ಎಲ್ಲ ನಾವು ನೋಡಿಕೊಂಡು ಗರ್ಭಗುಡಿಯ ಒಳಗಡೆ ಹೋಗ್ಬೋದು. ನಮ್ಮ ಯಜಮಾನ್ರು ವಿಡಿಯೋವನ್ನು ಮಾಡ್ತಾಯಿದ್ದಾರೆ. ನಮ್ಮ ಯಜಮಾನ್ರು ಮಗನೂ ಗೊತ್ತಿಲ್ಲ, ವಿಡಿಯೋನ ಮಾಡ್ತಾ ಇದ್ದಾರೆ. ನಾನು ಆಮೇಲೆ ಇದಕ್ಕೆ ವಾಯ್ಸನ್ನು ಕೊಟ್ಟಿರೋವಂಥದ್ದು. ನೋಡಿ ಶಿವಲಿಂಗವನ್ನು ನಾವು ಇಲ್ಲಿ ದರ್ಶನವನ್ನು ಮಾಡ್ಬೋದು. ಎಲ್ಲರೂ ಕೂಡ ದರ್ಶನವನ್ನು ಮಾಡ್ಕೊಳ್ಳಿ, ನಮಸ್ಕಾರವನ್ನು ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬುದ್ಧ ಮತ್ತು ಗಾಯತ್ರಿ ದೇವಿಯನ್ನು ಎಲ್ಲ ದೇವರನ್ನು ಕೂಡ ನಾವಿಲ್ಲಿ ಕಾಣಬಹುದು. ಇಲ್ಲಿ ನೋಡಿ ಪಕ್ಕದಲ್ಲೇ ನಂದಿನೂ ಕೂಡ ನಾವಿಲ್ಲಿ ನೋಡಬಹುದು. ಎಲ್ಲರೂ ಕೂಡ ನೀವು ಎಲ್ಲೆಲ್ಲಿದ್ದೀರೋ ಅಲ್ಲಿಂದನೇ ಎಲ್ಲರೂ ಕೂಡ ನಮಸ್ಕಾರವನ್ನು ಮಾಡ್ಕೊಳ್ಳಿ. ದೇವರ ಆಶೀರ್ವಾದವನ್ನು ಕೂಡ ನೀವು ಪಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಶಿವಲಿಂಗ ಅಂಥೇಳಿ. ನಾವೇ ಇಲ್ಲಿ ಅಭಿಷೇಕವನ್ನು ಕೂಡ ಮಾಡ್ಕೋಬೋದು. ಗರ್ಭಗುಡಿಯಲ್ಲಿ ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡಿ ಅಲ್ಲಿ ಜಲದ ಅಭಿಷೇಕವನ್ನು ಕೂಡ ನಾವು ಮಾಡ್ಬೋದು. ಅಲ್ಲೇ ಕೂಡ ಜಲನೂ ಕೂಡ ಇರುತ್ತೆ ನಮಗೆ. ನಾವೇನು ಹೊರಗಡೆ ಹೋಗಬೇಕು ಅಂತ ಏನಿಲ್ಲ. ಅಲ್ಲೇ ಪಕ್ಕದಲ್ಲಿ ನಮಗೆ ನಲ್ಲಿ ಕೂಡ ಇರುತ್ತೆ. ನೀವು ಆನ್ ಮಾಡಿಕೊಂಡು ಅಲ್ಲಿ ಶಿವಲಿಂಗಕ್ಕೆ ಜಲದ ಅಭಿಷೇಕವನ್ನು ಕೂಡ ನೀವು ಮಾಡ್ಬೋದು. ನಾವು ಯಾವಾಗಾದರೂ ಹೋದಾಗ ಹರಿದ್ವಾರ್ಗೆ ಏನಾದರೂ ಹೋಗಿರ್ತೀವಲ್ವ, ಆ ಜಲವನ್ನೇ ನಾವು ತಂದು ಅಭಿಷೇಕವನ್ನು ಮಾಡ್ತೀವಿ. ಈ ಸರಿ ಅದು ತೊಗೊಂಡು ಹೋಗಿರಲಿಲ್ಲ, ಅದಕ್ಕೆ ಅಲ್ಲಿರೋವಂಥ ಜಲವನ್ನೇ ನಾವು ತೊಗೊಂಡು ಅಭಿಷೇಕವನ್ನು ಮಾಡ್ತಾಯಿದ್ದೀವಿ. ಏಕೆಂದರೆ ಹರಿದ್ವಾರಿಂದ ತಂದಿರುವಂತಹ ಜಲದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿದ್ರೆ ತುಂಬಾ ಫಲ ಇದೆ ಅಂತೇಳಿ ನಾವು ಶಿವಪುರಾಣದಲ್ಲಿ ನೋಡ್ಬೋದು. ಆದ್ದರಿಂದ ನೀವು ಕೂಡ ಹರಿದ್ವಾರಕ್ಕೆ ಯಾವಾಗಾದ್ರೂ ಬಂದಾಗ ಅಲ್ಲಿಂದ ಗಂಗಾಜಲವನ್ನು ತೊಗೊಂಡೋಗಿ ನಿಮ್ಮ ಬೆಂಗಳೂರಲ್ಲಿ ಅಂದರೆ ಕರ್ನಾಟಕದಲ್ಲಿರುವಂಥ ದೇವಸ್ಥಾನ ಯಾವುದಾದ್ರೂ ಚಿಂತೆ ಇಲ್ಲ, ಅಲ್ಲಿ ಹೋಗಿ ಅಭಿಷೇಕಕ್ಕೆ ನೀವು ಗಂಗಾಜಲವನ್ನು ಕೊಟ್ಟು ಪೂಜೆಯನ್ನು ಮಾಡಿಸ್ಕೊಂಬರೋದ್ರಿಂದ ತುಂಬ ಫಲವನ್ನು ನೀವು ನೋಡ್ಬೋದು. ನೋಡಿ ಇಲ್ಲಿ ನದಿ, ಅಲ್ಲಿ ಕೊಳದ ಹಿಂದೆಗಡೆನೆ ತೋಟನೂ ಕೂಡ ಇರೋವಂಥದ್ದು ಎಷ್ಟು ಹಚ್ಚ ಹಸಿರಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಹಸಿರಾಗಿ. ಎಲ್ಲರೂ ಕೂಡ ಮೀನಿಗೆ ಆಹಾರವನ್ನು ಹಾಕ್ತಾ ಇದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡು ಮೀನನ್ನು ನೋಡ್ಕೊಂಡು ಅಷ್ಟು ಚೆನ್ನಾಗಿದೆ ಕಲರಾಗಿ. ಅದು ನಿಮಗೆ ಈ ವಿಡಿಯೋದಲ್ಲಿ ಆ ರೀತಿ ಕಾಣಿಸ್ತಾ ಇದೆ. ಡೈರೆಕ್ಟಾಗಿ ನೋಡಿದ್ರೆ ತುಂಬಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆರೆಂಜು, ವೈಟು ಎಲ್ಲ ಮೀನುಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದೀವಿ. ಪ್ರದಕ್ಷಿಣೆಯನ್ನು ಹಾಕಿ ಬರ್ತಾ ಇರೋವಂಥದ್ದು ನೋಡಿ. ಶಿವಲಿಂಗ ಈ ರೀತಿಯಾಗಿ ನಾವು ಗರ್ಭಗುಡಿಯ ಒಳಗೆ ಹೋದಾಗ ಈ ರೀತಿಯಾಗಿ ಆರೆಂಜ್ ಕಲರ್ದು ಗೇಟ್ ಕೂಡ ಇದೆ ನೋಡಿ. ಇಲ್ಲಿ ಮೀನು ಯಾವ ರೀತಿ ಇದೆ ಅಂತೇಳಿ ನಾವು ನೋಡ್ತಾ ಇರೋವಂಥದ್ದು. ಬಂದಿರಲಿಲ್ಲ, ನಾವು ಹೋದಾಗ ಅಲ್ಲಿ ಇರಲಿಲ್ಲ. ಯಾವಾಗ ನಾವು ಕಡಲೆಪುರಿ ಹಾಕಕ್ಕೆ ಶುರು ಮಾಡಿದ್ವಿ ಆಗ ಎಲ್ಲಿತ್ತೋ ಎಲ್ಲ ಕೂಡ ಓಡಿ ಬಂದುಬಿಟ್ವಿ. ನೋಡಿ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಎಲ್ಲ ಹಾಕ್ತಾ ಇದ್ದಾರೆ ಕಡಲೆಪುರಿ. ಅಲ್ಲಿಗೆ ಹೋಗ್ಬಿಟ್ಟಿದೆ. ನಾವು ಯಾವಾಗ ಕಡಲೆಪುರಿ ಹಾಕಿದ್ವಿ ಆವಾಗ ಎಲ್ಲ ಮೀನುಗಳು ಇಲ್ಲಿಗೆ ಬಂದಂಥದ್ದು. ಇಲ್ಲಿ ತುಂಬ ಚಳಿ ಇರೋದ್ರಿಂದ ಜರ್ಕಿನು ಎಲ್ಲ ಹಾಕ್ಕೊಂಡ್ರೆ ಮಾತ್ರ ಇರೋದಕ್ಕಾಗುತ್ತೆ. ಯಾಕಂದರೆ ತುಂಬ ಚಳಿ ಇತ್ತು ಅವತ್ತು ನಾವು ಹೋದಾಗ, ತುಂಬಾ ಚಳಿ ಇತ್ತು. ಯಾವ ಹಬ್ಬಕ್ಕೆ ಹೋಗಿದ್ವಿ ಅಂತ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಈ ವಿಡಿಯೋನ ನಾನು ಸುಮಾರು ದಿನ ಆಯಿತು, ಒಂದು ವಾರ ಹಿಂದೆ ಮಾಡಿದ್ದಿದ್ದು ಅನ್ಸುತ್ತೆ. ಒಂದು ವಾರ 15 ದಿವಸದ ಹಿಂದೆ ವಿಡಿಯೋ ಮಾಡ್ಕೊಂಡಿದ್ದು. ಇವಾಗ ಸಮಯ ಇತ್ತು ಅಂತೇಳಿ ಇದಕ್ಕೆ ರೆಕಾರ್ಡ್ ಹಾಕಿ ಇವತ್ತು ನಿಮಗೆ ತೋರಿಸ್ತಾ ಇರೋವಂಥದ್ದು. ಸುಮಾರು ದಿನ ಅಂದ್ಕೊಂಡಿದ್ವಿ ರೆಕಾರ್ಡ್ ಮಾಡಿ ಹಾಕಬೇಕು ಅಂತೇಳಿ, ಸಮಯನೇ ಸಿಕ್ಕಿರಲಿಲ್ಲ. ಅದರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನೋಡಿ ಈ ಥರ ಪಾರ್ಕ್ ಇದೆ. ಪಾರ್ಕ್ ಹಚ್ಚ ಹಸಿರಾಗಿರುವಂತಹ ಗಿಡಗಳನ್ನು ನಾವಿಲ್ಲೆಲ್ಲ ನೋಡ್ಬೋದು. ಮತ್ತು ಇದು ಯಾವ ಹಬ್ಬ ಅಂದರೆ ನೋಡಿ ಈಗ ನೆನಪಾಯಿತು, ಸಂಕ್ರಾಂತಿ ಹಬ್ಬಕ್ಕೆ ನಾವು ಹೋಗಿದ್ದು ಅನಿಸುತ್ತೆ. ನೋಡಿ ಕಡಲೆಕಾಯಿ ಎಲ್ಲ ಇಟ್ಟಿದ್ದಾರೆ. ಕಡಲೆಕಾಯಿನ ನೋಡಿ ಯಾವ ರೀತಿಯಾಗಿ ಉರಿತಾ ಇದ್ದಾರೆ ಅಂತೇಳಿ. ಹಾಗೆ ಕಡಲೆಕಾಯಿನ ತಗೊಂಡು ಮನೆಗೆ ವಾಪಸ್ ಬಂದ್ವಿ. ಇಲ್ಲಿಗೆ ಈ ವಿಡಿಯೋನ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಧನ್ಯವಾದ.